ಸರ್ ಒಂದು ಮೇಲ್ ಪೇಷಂಟ್ ಇದ್ದಾರೆ 35 ಇಯರ್ಸ್ ಏಜ್ ಅವರಿಗೆ ಲೋ ಬ್ಯಾಕ್ ಪೇನ್ ಐತಿ ಬೆಳಗ್ಗೆ ಮಾರ್ನಿಂಗ್ ಸ್ಟಿಫ್ನೆಸ್ ಬರ್ತೈತ್ರಿ ಮತ್ತು ಲೆಫ್ಟ್ ಲೆಗ್ಗಿಗೆ ರೇಡಿಯೇಟ್ ಆಗ್ತಿದ್ರಿ ಸೊ ಇದೇನು ಕಂಡೀಷನ್ ಸರ್ ಓಕೆ ನೈಸ್ ಆ್ಯಕ್ಚುಲಿ ಇದನ್ನು ನಾವು ಆಯುರ್ವೇದದಲ್ಲಿ ಗೃದ್ರಸಿ ಅಂತ ಕರಿತೀವಿ ಆ್ಯಂಡ್ ಅದನ್ನು ನಾವು ಇಂಗ್ಲೀಷ್ ಒಳಗಡೆ ನೋಡಿದರೆ ಅದನ್ನು ಸಯಾಟಿಕಾ ಅಂತ ಕರಿತೀವಿ ಸಯಾಟಿಕಾ ಅಂತಂದರೆ ಅಲ್ಲಿ ಸಯಾಟಿಕ್ ಅನ್ನೋರು ಇನ್ವಾಲ್ವ್ಮೆಂಟ್ ಇರುತ್ತೆ ಸೊ ಅದಕ್ಕೆ ನಾವು ಇಂಗ್ಲೀಷ್ ಒಳಗಡೆ ಅಥವಾ ಅಲೋಪತಿ ಸೈನ್ಸ್ ಒಳಗಡೆ ಸಯಾಟಿಕಾ ಅಂತ ಕರಿತೀವಿ ಇದನ್ನ ಇನ್ನೂ ಹೆಂಗೆ ಅರ್ಥ ಮಾಡ್ಕೋಬೋದು ಸರ್ ಯೂಶಲಿ ಹೇಗಂತಂದರೆ ಗೃದ್ರಸಿ ಅಂತ ಯಾಕೆ ಕರಿತೀವಿ ಅಂತಂದರೆ ಸೊ ಆ ವ್ಯಕ್ತಿ ನೋಡ್ತೀಯಲ್ಲ ಅವ್ರಿಗೆ ಒಂದು ಸಲ ವಾಕ್ ಮಾಡೋಕ್ಕೆ ಹೇಳು ವಾಕ್ ಮಾಡೋ ಟೈಮಲ್ಲಿ ಅವ್ರು ಹದ್ದಿನ ಥರ ವಾಕ್ ಮಾಡ್ತಾರೆ ಒಂದು ಕಾಲ ಮೇಲೆ ಒಂದು ಕಾಲ ಕೆಳಗೆ ಅದಕ್ಕೆ ಗೃದ್ರಸಿ ಗೃದ್ರ ಅಂದರೆ ಹದ್ದು ಸೊ ಅದು ಹೆಂಗೆ ಅರ್ಥ ಮಾಡ್ಕೋಬೇಕಂದ್ರೆ ಇಲ್ಲಿ ನೋಡು ಸೊ ಇಲ್ಲಿ ಹೆಂಗಿರುತ್ತೆ 32 ಡಿಸ್ಕ್ ಇರುತ್ತೆ ಸೊ ಒಂದು ಮೂಳೆ ಕೆಳಗೆ ಒಂದು ಮೂಳೆ ಇನ್ನೊಂದು 2 ಮೂಳೆ ಇರುತ್ತೆ ಸೊ 2 ಮೂಳೆಗಳ ಮಧ್ಯೆ ಒಂದು ಡಿಸ್ಕ್ ಅಂತ ಬರುತ್ತೆ ಸೊ ಡಿಸ್ಕ್ ಅಂದರೆ ಹೇಗೆ ಇದು ರಬ್ಬರ್ ಥರ ಇರುತ್ತೆ ಸೊ ಅದು ನೀವು ವಾಕ್ ಮಾಡೋ ಟೈಮಲ್ಲಿ ಇಲ್ಲ ಬಗ್ಗೋ ಟೈಮಲ್ಲಿ ಭಾರ ಎತ್ತೋ ಟೈಮಲ್ಲಿ ಆ ಡಿಸ್ಕ್ ಹೊರಗೆ ಬರುತ್ತೆ ಮತ್ತು ಒಳಗೆ ಹೋಗುತ್ತೆ ಅದು ಎಲಾಸ್ಟಿಕ್ ಇರುತ್ತೆ ಸೊ ಯಾವಾಗ ಅದರ ಎಲಾಸ್ಟಿಕ್ ಕಡಿಮೆ ಆಗುತ್ತೆ ಸೊ ಅದು ಏಜಾಗಿ ಆಗ್ಬೋದು ಇಲ್ಲ ಊಟ ಮಾಡೋದ್ರಲ್ಲಿ ತುಪ್ಪ ತೊಗೊಳ್ಳೋದಾಗಲಿ ಅಥವಾ ಅದನ್ನೆಲ್ಲ ಕಡಿಮೆ ಆಗಿದ್ರೆ ನ್ಯೂಟ್ರಿಷನ್ ಕಡಿಮೆ ಆದರೆ ಅದಕ್ಕೆ ರಕ್ತ ಸಂಚಾರ ಕಡಿಮೆ ಆದರೆ ಸೊ ಅದೇನಾಗುತ್ತೆ ಬಗ್ಗಿದಾಗ ಅದು ಡಿಸ್ಕ್ ಹೊರಗೆ ಬರುತ್ತೆ ಮತ್ತು ತನ್ನ ಜಾಗಕ್ಕೆ ಹೋಗಿ ವಾಪಸ್ ಕೂರಲ್ಲ ಸೊ ಅದಕ್ಕೆ ನಾವು ಡಿಸ್ಕ್ ಬಲ್ಜ್ ಅಂತ ಕರಿತೀವಿ ಸೊ ಯೂಶಲಿ ಆ ವ್ಯಕ್ತಿ ತನ್ನ ಶಕ್ತಿಗೆ ಮೀರಿ ಕೆಲಸ ಮಾಡಿದಾಗ ಸೊ ಅವಾಗೇನಾಗುತ್ತೆ ಆ ಡಿಸ್ಕು ಆ ಜಾಗದಿಂದ ಹೊರಗೆ ಬರುತ್ತೆ ಬಂದ ಮೇಲೆ ಏನಾಗುತ್ತೆ ಇಲ್ಲಿ ನೋಡ್ಕೋಬೋದು ಇಲ್ಲಿ ಕೆಂಪು ಕಲರ್ ಇದೆಯಲ್ಲ ಸೊ ಈ ಕೆಂಪು ಕಲರ್ ಡಿಸ್ಕಿಂದ ಹೊರಗೆ ಬಂದು ಈ ಒಂದು ನರುವಿಗೆ ಅದು ಟಚ್ ಆಗ್ತಿದೆ ಸೊ ಈ ನರು ಎಲ್ಲಿ ಸಪ್ಲೈ ಆಗ್ತಿರತ್ತೆ ಅಲ್ಲೆಲ್ಲ ಪೇನ್ ಬರೋದು ಕಾಲ ಜುಮ್ ಬಂದಂಗೆ ಆಗೋದು ಅಥವಾ ಉರಿದಂಗೆ ಫೀಲ್ ಆಗೋದು ಬರ್ನಿಂಗ್ ಸೆನ್ಸೇಷನ್ ಆಗೋದು ಇವೆಲ್ಲನೂ ಸ್ಟಾರ್ಟ್ ಆಗುತ್ತೆ ಸೊ ಇದನ್ನು ನಾವು ಆಯುರ್ವೇದದೊಳಗಡೆ ಗೃದ್ರಸಿ ಅಂತ ಕರಿತೀವಿ ಅದು ಇಂಗ್ಲೀಷ್ ಮೆಡಿಸಿನಲ್ಲಿ ಅದನ್ನು ಸಯಾಟಿಕಾ ಅಂತ ಕರೀತಾರೆ ಅಂದರೆ 90% ಜನ ಆಪ್ರೇಷನ್ ಅಂತ ಹೇಳ್ತಾರೆ ಇದಕ್ಕೆ ಆಪ್ರೇಷನ್ ಹೋಗಲೇಬಾರ್ದು ಆಪ್ರೇಷನ್ ಸಕ್ಸಸ್ ರೇಟ್ ತುಂಬ ಕಡಿಮೆ ಇದೆ ಸೊ ಇಲ್ಲಿ ಮಾಡಬೇಕಾಗಿದ್ದು ಅಟ್ಲೀಸ್ಟ್ ಹೊರಗೆ ಬಂದರೆ ಒಳಗೆ ಹೋಗ್ಬೇಕು ಅದಕ್ಕೆ ಒಳಗೆ ಹೋಗ್ಬೇಕಂದ್ರೆ ನಮಗೆ 2 ರೀತಿ ಟ್ರೀಟ್ಮೆಂಟ್ ಇದೆ ಒಂದು ಎಕ್ಸಸೈಸು ಅಂದರೆ ಯೋಗ ಮಾಡಬೇಕು ಇನ್ನೊಂದು ಬಿಟ್ಟರೆ ಪಂಚಕರ್ಮ ಮತ್ತು ಫಿಸಿಯೋಥೆರಪಿ ಟ್ರೀಟ್ಮೆಂಟ್ನ ಚೆನ್ನಾಗಿ ತಗೊಳ್ಳೋದ್ರಿಂದ ತಾನ ಡಿಸ್ಕ್ ಹೊರಗೆ ಬಂದಿದ್ದು ಒಳಗೆ ಹೋಗೋಕ್ಕೆ ಹೆಲ್ಪ್ ಆಗುತ್ತೆ ಸೊ ಅದಕ್ಕೆ ಪಂಚಕರ್ಮ ಅಂತಂದರೆ ನಾವು ಕಟಿಬಸ್ತಿ ಅಂತ ಮಾಡ್ತೀವಿ ಬಸ್ತಿ ಕರ್ಮ ಅಂತ ಮಾಡ್ತೀವಿ ವಿರೇಚನ ಕರ್ಮ ಅಂತ ಮಾಡ್ತೀವಿ ಅಭ್ಯಂಗ ಕರ್ಮಗಳು ಮಾಡೋದ್ರಿಂದ ಫಿಸಿಯೋಥೆರಪಿ ಒಳಗಡೆ ಟೆನ್ಸು ಟ್ರ್ಯಾಕ್ಷನ್ ಚಿಕಿತ್ಸೆಗಳನ್ನು ಕೊಡೋದ್ರಿಂದ ಚೆನ್ನಾಗಿ ಯೋಗ ಕರ್ಮಗಳು ಲೈಕ್ ಭುಜಂಗಾಸನ ಸೇತುಬಂಧಾಸನ ಈ ಥರದ ಆಸನಗಳನ್ನು ಮಾಡೋದ್ರಿಂದ ಈ ಸಯಾಟಿಕ ಸಂಪೂರ್ಣವಾಗಿ ಗುಣಮುಖ